ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ ಲೈನ್ಸ್. ನಾವಿವತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಎಪಿಸೋಡ್ 11 ಇದೀವಿ. ನಾನು ಲಾಸ್ಟ್ ಎಪಿಸೋಡ್ ಅಲ್ಲೇ ಹೇಳ್ತಿದ್ದೆ, ಇನ್ನೇನ್ ಎಪಿಸೋಡ್ ಎಂಡ್ ಆಗ್ಬೇಕಾದ್ರೆ ಕಿರಣ್ ಅವ್ರು ಬಲೂನ್ ಹಾಕ್ತಾ ಇರ್ತಾರೆ. ಆ ಟೈಮಲ್ಲಿ ಎಪಿಸೋಡ್ ಎಂಡ್ ಆಗ್ಬಿಡುತ್ತೆ. ಆ ಎಪಿಸೋಡ್ ನಲ್ಲೇ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಈ ಎಪಿಸೋಡ್ ಅಲ್ಲಿ ಕಟ್ ಆಗಿದ್ರು ನೆಕ್ಸ್ಟ್ ತೋರ್ಸೋ ಎಪಿಸೋಡ್ ಅಲ್ಲಿ ಕಿರಣ್ ಅವರೇ ಗೆಲ್ತಾರೆ ಅಂತ. ಬಿಕಾಸ್ ಅಷ್ಟು ಪೀಕ್ ಟೈಮ್ಗೆ, ಅಷ್ಟು ಪೀಕ್ ಮೂಮೆಂಟ್ ಅಲ್ಲಿ ಅಲ್ಲಿ ಕಟ್ ಆಗುತ್ತೆ ಅಂದ್ರೆ ಎಲ್ಲ ಆಡಿಯನ್ಸ್ ಏನ್ ಅನ್ಕೊಂಡಿರ್ತಾರೆ, ರತ್ನಮ್ಮನೆ ಗೆಲ್ತಾರೆ ಅನ್ಕೊಂಡಿರ್ತಾರೆ. ಬಟ್ ಅಲ್ಲಿ ಗೆದ್ದಿದ್ ಯಾರು ಅಂದ್ರೆ ಕಿರಣ್ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಲೂನ್ ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ರತ್ನಮ್ಮ ಅವ್ರ ಟೀಮ್ ಸೋಲಕ್ಕೆ ರತ್ನಮ್ಮನೆ ಮೇಜರ್ ಕಾರಣ ಆಗಿರ್ತಾರೆ. ರತ್ನಮ್ಮ ತುಂಬಾ ಟ್ರೈ ಮಾಡಿದ್ರು, ಆ 72 ಏಜ್ ಅಲ್ಲೂ ತುಂಬಾ ಅಂದ್ರೆ ತುಂಬಾ ಟ್ರೈ ಮಾಡಿದ್ರು ಬಲೂನ್ ಹಾಕಕ್ಕೆ. ಇನ್ನೇನು ಆಲ್ಮೋಸ್ಟ್ ಬರ್ತಾರೆ, ಎಡ್ಜ್ ಮೂಮೆಂಟ್ ಅಲ್ಲಿ ಒಂದು 4-5 ಸರಿ ಸುಮಾರು 0.5 mm ಎಡ್ಜ್ ಟೈಮಲ್ಲಿ ಮಿಸ್ ಆಗ್ಬಿಡುತ್ತೆ. ಸ್ವಲ್ಪ ಅವರು ಕಾನ್ಶಿಯಸ್ ಆದ್ರು. ಇನ್ನು ಎಲ್ಲಾ ಮಾಡ್ಬೇಕಾದ್ರೆ ಕಿರಣ್ ಅವ್ರ ಟೀಮು ಮಿಸ್ ಆಗಿ ಗೆದ್ಬಿಡುತ್ತೆ. ನಾನು ಹೇಳ್ದೆ ಅಲ್ವಾ, ರತ್ನಮ್ಮ ಅವ್ರ ಟೀಮ್ ಸೋಲಕ್ಕೆ ರತ್ನಮ್ಮನೆ ಕಾರಣ ಅಂತ. ಬಟ್ ರತ್ನಮ್ಮ ತುಂಬಾ ಪ್ರಯತ್ನ ಪಟ್ರು ಒಂದ್ ಬಲೂನ್ ಒಳಗಡೆ ಹಾಕಕ್ಕಾಗಿಲ್ಲ. ಬಟ್ ಲಕ್ಷ್ಮಿ ಅವರಂತೂ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಟೆಕ್ನಿಕಲಿ ಅಲ್ಲಲ್ಲೇ ಏನೇನ್ ಚಿಕ್ಕ ಚಿಕ್ಕ ಟೆಕ್ನಿಕ್ ಯೂಸ್ ಮಾಡ್ಬೇಕು ಸ್ಮಾರ್ಟ್ ಆಗಿ ಎಲ್ಲ ಯೂಸ್ ಮಾಡಿ ಕ್ವಿಕ್ ಆಗಿ ಬಲೂನ್ ನ ಒಳಗಡೆ ಹಾಕ್ತಿದ್ರು. ನಾವು ಲಕ್ಷ್ಮಿನ ಈ ಎಪಿಸೋಡ್ ಅಲ್ಲಿ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ನನಗ್ ಹೋಪ್ ಇರೋದೇನಂದ್ರೆ 100% ಅಲ್ಲಿ ಒಂದು 99% ಲಕ್ಷ್ಮಿ ಬಿಗ್ ಬಾಸ್ ಒಳಗಡೆ ಹೋಗೇ ಹೋಗ್ತಾರೆ. ಆ ಕ್ವಾಲಿಟೀಸ್ ಎಲ್ಲ ಲಕ್ಷ್ಮಿಗಿದೆ. ನೋಡೋಣ ಹೋಪ್ ಫಾರ್ ದಿ ಬೆಸ್ಟ್ ಏನಾಗುತ್ತೆ, ಲಕ್ಷ್ಮಿ ಬಿಗ್ ಬಾಸ್ ಒಳಗಡೆ ಹೋಗ್ತಾರ ಇಲ್ಲ ಇನ್ ಸ್ವಲ್ಪ ದಿನದಲ್ಲಿ ನಮ್ಗೆ ಆಲ್ರೆಡಿ ಇನ್ನೇನು ಒಂಚೂರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಬಟ್ ಹೋಪ್ ಫಾರ್ ದಿ ಬೆಸ್ಟ್, ಲಕ್ಷ್ಮಿ ಒಳಗಡೆ ಹೋದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಬಟ್ ಟಾಸ್ಕ್ ಅಲ್ಲೂ ಎಲ್ಲರಿಗೂ ಕಾಂಪಿಟೇಷನ್ ಕೊಡ್ತಾರೆ ಅಂತ ನನ್ನ ಅನಿಸಿಕೆ. ಬಟ್ ಏನೇ ಆಗ್ಲಿ, ಇವಾಗ ಕಿರಣ್ ಶಾಸ್ತ್ರಿ ಅವರು ತುಂಬಾ ಟ್ರೈ ಮಾಡಿ ಅವರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಆಡಿದ್ರು. ಅಷ್ಟು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಆಡಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಗೆದ್ರು. ಬಟ್ ಇದು ಚಂದನ್ ಶೆಟ್ಟಿ ಅವ್ರ ಟೀಮ್ಗೆ ಫಸ್ಟ್ ವಿಕ್ಟ್ರಿ. ಅಲ್ಲಿವರೆಗೂ ಸ್ಕೋರ್ ಬೋರ್ಡ್ ಅಲ್ಲಿ 0 ಇದ್ದಿದ್ದ ಪಾಯಿಂಟ್ಸ್ 100 ಪಾಯಿಂಟ್ಸ್ ಬರುತ್ತೆ. ಅಲ್ಲಿವರೆಗೂ ಒಂದೇ ಒಂದು ಪಾಯಿಂಟ್ ಕೂಡ ಚಂದನ್ ಶೆಟ್ಟಿ ಅವ್ರ ಟೀಮು ಇಡೀ ಒಂದಷ್ಟು ಎಪಿಸೋಡ್ ಅಲ್ಲಿ ಯಾವ್ದು ಗೆದ್ದಿರಲ್ಲ. ಅವ್ರ ಪಾಯಿಂಟ್ಸ್ ಟೇಬಲ್ ನ ಓಪನ್ ಮಾಡಿದ್ದೆ ಈ ಗೇಮ್ ಇಂದ. ಅದು 100 ಪಾಯಿಂಟ್ಸ್ ಬರುತ್ತೆ. ಇಲ್ಲಿಂದ ಕ್ವಾಲಿಫೈರ್ ಸೆಲೆಕ್ಟ್ ಆಗ್ತಾರೆ. ಇವಾಗ ಈ ಬಲೂನ್ ಟಾಸ್ಕ್ ಎಲ್ಲ ಮುಗೀತು, ಕಿರಣ್ ಶಾಸ್ತ್ರಿ ಅವರು ಗೆದ್ರು, ಚಂದನ್ ಶೆಟ್ಟಿ ಅವ್ರ ಟೀಮು ಗೆಲ್ತು. ಒಂದು ಒಳ್ಳೆ ಪಾಯಿಂಟ್ಸ್ ಒಂದು 100 ಪಾಯಿಂಟ್ಸ್ ನ ಗೇನ್ ಮಾಡಿ ಸ್ಕೋರ್ ಬೋರ್ಡ್ ಅಲ್ಲಿ ಅವ್ರು ಫಸ್ಟ್ ಪಾಯಿಂಟ್ಸ್ ನ ಅರ್ನ್ ಮಾಡಿದ್ರು. ನೆಕ್ಸ್ಟ್ ಇರೋದೇ ಕ್ವಾಲಿಫೈರ್ ರೌಂಡ್. ಇಲ್ಲಿ ಒಂದು ಬಿಗ್ ಬಾಸ್ ಒಂದು ಟಾಸ್ಕ್ ಆಡ್ ಮಾಡ್ತಾರೆ. ಟಾಸ್ಕ್ ನೇಮ್ ಬಂದು ಕೋಲೆ ಗೋಲು. ಈ ಟಾಸ್ಕ್ ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ, ಮೇಲ್ಗಡೆ ಪೈಪ್ ಇಂದ ಒಂದು ಸಣ್ಣದಾದ ಒಂದು ಪೈಪ್ ಹಾಕಿರ್ತಾರೆ. ಆ ಪೈಪ್ ಇಂದ ಸಣ್ಣ ಸಣ್ಣ ಪೈಪ್ ಪೀಸ್ಗಳು ಬೀಳ್ತಾ ಇರುತ್ತೆ. ಈ ಪೈಪ್ ಪೀಸ್ಗಳನ್ನ ತಗೊಂಡು ಅವ್ರಿಗಂತ ಇಟ್ಟಿರೋ ಟ್ರೇದಲ್ಲಿ ಅವರು ಪ್ರತಿಯೊಂದು ಟಾಸ್ಕ್ ಟೀಮ್ ಇಂದ ಒಬ್ಬೊಬ್ರು ಬರ್ಬೇಕು. ಬಂದು ಆ ಟಾಸ್ಕ್ ಒಳಗಡೆ, ಆ ಟಾಸ್ಕ್ ಆಡಬೇಕಾದ್ರೆ ಆ ಪೈಪ್ ನ ತಗೊಂಡು ಆ ಕ್ರೇಟ್ ಒಳಗಡೆ ಹಾಕ್ಬೇಕು. ಇಲ್ಲಿ ವಿನಯ್ ಅವ್ರ ಟೀಮ್ ಇಂದ ಲಿಖಿತ್ ಬರ್ತಾರೆ, ಸಂಗೀತ ಅವ್ರ ಟೀಮ್ ಇಂದ ಪೂರ್ಣಿಮಾ ಬರ್ತಾರೆ, ಚಂದನ್ ಅವ್ರ ಟೀಮ್ ಇಂದ ಚರಣ್ ಬರ್ತಾರೆ, ಶ್ರುತಿ ಅವ್ರ ಟೀಮ್ ಇಂದ ಸ್ನೇಹ ಬರ್ತಾರೆ. ಇವ್ರೆಲ್ಲರೂ ಏನಂದ್ರೆ ಅಷ್ಟು ಟೀಮ್ ಮೇಟ್ಸ್ಗೆ ಇಷ್ಟ ಇಲ್ದಿರ ಬರ್ತಾರೆ. ಇಲ್ಲಿ ಪೂರ್ಣಿಮಾ ಅವ್ರನ್ನಂತೂ ಎಷ್ಟು ನೆಗೆಟಿವ್ ಬರುತ್ತೆ ಅವ್ರ ಟೀಮ್ ಇಂದಾನೆ ಅಂದ್ರೆ, ಸಂಗೀತ ಅವ್ರ ಟೀಮ್ಗೆ ಎಷ್ಟು ನೆಗೆಟಿವ್ ಬರುತ್ತೆ ಟೀಮ್ ಮೇಟ್ಸ್ ಅಂದ್ರೆ, ಅವ್ರ ಪೂರ್ಣಿಮಾ ನಾನೇ ಆಡ್ತೀನಿ, ನಾನೇ ಸ್ಟಾಮಿನಾ ಚೆನ್ನಾಗಿದೆ ಅಂತ ಎದ್ ನಿಂತ್ಕೊಂಡು ಹೇಳ್ತಾರೆ. ಅವಾಗ ಅಲ್ಲಿರೋ ಟೀಮ್ ಮೇಟ್ಸ್ ಅಲ್ಲಿರೋ ಮಂಜಾನೆ ಹೇಳ್ತಾನೆ, ಇಲ್ಲ ಇವ್ರಿಂದಾನೇ ನಮ್ ಟೀಮ್ ಸೋಲುತ್ತೆ. ಇವ್ರು ಈ ಗೇಮ್ ಆಡಕ್ ಹೋದ್ರೆ ನಿಜವಾಗ್ಲೂ ನಮ್ಗೆ ಒಂದು ಪಾಯಿಂಟ್ಸ್ ಬರಲ್ಲ. ಏನ್ ಸ್ಟಾಮಿನಾ ಇದೆ, ಲಿಖಿತ್ ಕಂಪೇರ್ ಮಾಡಿದ್ರೆ ಎಲ್ಲಿ ಸ್ಟಾಮಿನಾ ಬರುತ್ತೆ ಅವ್ರಿಗೆ. ಅದು ಇದು ಏನೇನೋ ತುಂಬಾ ಅಂದ್ರೆ ತುಂಬಾ ಮಾತುಗಳು ಬರುತ್ತೆ. ಒಂದಷ್ಟು TRP ಗೋಸ್ಕರನು ಅಂದ್ರೆ ಇವನ್ ಸುಮ್ನೆ ಇದ್ರೂನು, ಇದ್ ಕಡೆ ಮಂಜಾ ಸುಮ್ನೆ ಇದ್ರೂನು ಇದ್ ಕಡೆ ಆಂಕರ್ ಹಾಕೊಳೋದು ಮಂಜನ್ಗೆ, ನೀನ್ ಹೇಳು ಏನೋ ಅವ್ರು ಬಂದ ತಕ್ಷಣ ನೀವು ಬಿಟ್ಬಿಡ್ತೀರಾ, ನಿಮ್ ಕಡೆಯಿಂದ ನೀವೇನು ಕೇಳಲ್ವಾ ಅಂತ ಈ ತರ ಎಲ್ಲ ಒಂದ್ ಚೂರೇ ಹಾಕೊಡೋದು. ಇಲ್ಲಿ ಒಳಗೊಳಗಡೆ ಜಗಳ ಆದ್ರೆ, ಸ್ವಲ್ಪ ಟೀಮ್ ಅಲ್ಲೇ ಜಗಳ ಆಡಿದ್ರೆ ಮಜಾ ಇರತ್ತಲ್ವಾ ನೋಡು ಆಡಿಯನ್ಸ್ಗೆ. ಈ ತರ ಅಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡಕ್ ಹೋಗೋದು, ಅಲ್ಲೇ ಒಂದು TRP ಮೆಟೀರಿಯಲ್ ಹುಡ್ಕೋದು, ಒಂಥರ ತುಂಬಾ ಫನ್ ಟಾಸ್ಕ್ ಆಗಿರುತ್ತೆ. ಬಟ್ ಅಷ್ಟೇ ಟಫ್ ಇತ್ತು ಟಾಸ್ಕ್ ಮಾತ್ರ. ಇದೆಲ್ಲ ಸೆಲೆಕ್ಷನ್ ನಡೀತಾ ಇರುತ್ತೆ. ಇಲ್ಲಿ ಪಾಪ ನಮ್ ರಾಜೀವ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ರಾಜೀವ್ ಗೋಂದಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಶ್ರುತಿ ಅವ್ರ ಟೀಮ್ ಇಂದ ಸ್ನೇಹ ಅವ್ರನ್ನ ಕಳಿಸ್ತಾರೆ. ಯಾಕಂದ್ರೆ ಇನ್ನು ಯಾವ್ದೇ ಒಂದೇ ಒಂದು ಟಾಸ್ಕ್ ಆಡಿಲ್ಲ. ಇವ್ರು ಆಡ್ಲಿ, ಸ್ವಲ್ಪ ಎನರ್ಜಿ ಇದೆ, ಸ್ವಲ್ಪ ಟಫ್ ಕಾಂಪಿಟೇಟರ್ ಆಗ್ತಾರೆ, ಮೇ ಬಿ ಗೆಲ್ಬಹುದು ಅನ್ನೋ ಒಂದೇ ಕಾನ್ಫಿಡೆನ್ಸ್ ಅಲ್ಲಿ ಕಳಿಸ್ತಾರೆ. ಬಟ್ ಇಲ್ಲಿ ಕಳಿಸಿದಾಗ ಎಲ್ಲ ಇಲ್ಲಿ ಟೀಮೇಟ್ಸ್ ಎಲ್ಲ ಸುಮ್ನೆ ಕೂತಿರ್ತಾರೆ. ಇಲ್ಲಿ ಕೂತಿದ್ದ ಆಂಕರ್ ಧನುಷ್ನ ಸ್ವಲ್ಪ ಪ್ರೊವೋಕ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಬಂದ್ಬಿಟ್ರೆ ನೀವೆಲ್ಲ ಸುಮ್ನೆನೆ ಇದ್ದೀರಾ, ನೀವೇನು ಮಾತಾಡಲ್ವಾ, ನೀವೇನು ಕೇಳಲ್ವಾ ಅನ್ನೋ ತರ. ಅಲ್ಲಿ ಧನುಷ್ ತುಂಬಾ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಇಲ್ಲ, ಅವ್ರಿಗೆ ಆಡೋ ಕೆಪಾಸಿಟಿ ಇಲ್ಲ, ಇವರೇ ಬೇಕು ಅಂತ ಆಡಿಸ್ತಿದ್ದಾರೆ, ಈ ಗೇಮ್ ಅಲ್ಲಿ ಇವ್ರು ಹೋದ್ರೆ ಸೋಲ್ತಾರೆ ಅಂತ ಅದು ಇದು ಸುಮಾರು ಒಂದಷ್ಟು ಮಾತುಗಳು ಬರುತ್ತೆ. ಇಲ್ಲಿ ಟೀಮ್ ಮೇಟ್ ಸುಮ್ನೆ ಇದ್ರು, ಆಂಕರ್ ಸುಮ್ನೆ ಬಿಡಲ್ಲ. ಆಂಕರ್ ಸುಮ್ನೆ ಇದ್ರು, ಜಡ್ಜಸ್ ಪ್ರೊವೋಕ್ ಮಾಡೋದು, ಅಲ್ಲಿ ಕಳಿಸ್ತಾರ ಅವ್ರನ್ನ ಬಿಟ್ಬಿಟ್ರೆ ನಿಮ್ಗೇನು ಆಡೋ ಕೆಪಾಸಿಟಿ ಇಲ್ಲ ಅಂತ. ಈ ತರ ಪ್ರೊವೋಕ್ ಮಾಡಿ ಮಾಡಿ ಅಲ್ಲೇ TRP ಅರ್ನ್ ಮಾಡ್ತಿರ್ತಾರೆ. ಬಟ್ ಓಕೆ. ಬಟ್ ಎಲ್ಲ ಮಾಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಅದಕ್ಕೆ ಅಂತ ಇಷ್ಟು ಕ್ರಿಂಜ್ ಎಂಟರ್ಟೈನ್ಮೆಂಟ್ ಮಾಡೋದು ಅಷ್ಟು ಓಕೆ ಅನ್ಸಲ್ಲ.
ಬಟ್ ಓಕೆ, ಏನೇ ಎಪಿಸೋಡ್ ಮಾಡಿದ್ರು ಅಟ್ ಲಾಸ್ಟ್ ಎಂಟರ್ಟೈನ್ಮೆಂಟ್, ಆಡಿಯನ್ಸ್ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಅಲ್ವಾ ಮಾಡೋದು. ನೋಡೋಣ, ಇನ್ನು ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ, ಇದೇ ತರ ತಂದಿಟ್ಟು ತಮಾಷೆ ಮಾಡ್ಕೊಂಡು ಹೋಗ್ತಾರ, ಇಲ್ಲಾಂದ್ರೆ ಇನ್ನು ಸುದೀಪ್ ಸರ್ ಬಂದ್ಮೇಲೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ನಾವು. ಈ ಅಗ್ನಿ ಪರೀಕ್ಷೆ ಸೀಸನ್ ನ ಬೇಗ ಮುಗಿಸ್ಬಿಟ್ರೆ ಈ ತರ ತಂದಿಟ್ಟು ತಮಾಷೆ ನೋಡೋದು, ಈ ತರ ಕ್ರಿಂಜು ಇದೆಲ್ಲ ಹೋಗ್ಬಿಡುತ್ತೆ ಬೇಗ. ಸುದೀಪ್ ಸರ್ ಆದಷ್ಟು ಬೇಗ ಬರ್ಲಿ. ಬಟ್ ಈ ಕೋಲೆ ಗೋಲು ಟಾಸ್ಕ್ ಅಲ್ಲಿ ನಿಜ ನಾವು ಸ್ನೇಹ ಎನರ್ಜಿನ ಮೆಚ್ಚಲೇಬೇಕು. ಒಂದ್ ಕಡೆ ಬಾಡಿ ಬಿಲ್ಡರ್ ಲಿಖಿತ್ತು, ಇನ್ನೊಂದ್ ಕಡೆ ಪೂರ್ಣಿಮಾ, ಒಂದ್ ಕಡೆ ಜೂನಿಯರ್ ಪ್ರಥಮ್ ಚರಣ್. ಇವ್ರ ಮಧ್ಯೆ ಎಲ್ಲ ಸ್ನೇಹ ಎಷ್ಟು ಟಫ್ ಆಗಿ ಕಾಂಪಿಟೇಟ್ ಮಾಡ್ತಾರೆ ಅಂದ್ರೆ ನಿಜ. ಅಲ್ಲಿದ್ದ ಜಡ್ಜಸ್ ಮತ್ತೆ ಆಂಕರು, ಟೀಮ್ ಮೇಟ್ಸ್ ಇವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಒಂದು ಪೈಪ್ ಪೀಸ್ ನ ಎಷ್ಟು ಟಫ್ ಆಗಿ ಹೋಲ್ಡ್ ಮಾಡ್ತಾರೆ ಅಂದ್ರೆ 3 ಜನ ಕಿತ್ಕೊಂಡ್ರು ಅದನ್ನ ಒಂಚೂರು ಅವ್ರ ಕಡೆ ಕಿತ್ಕೊಳಕ್ ಆಗಲ್ಲ, ಅಷ್ಟು ಟಫ್ ಆಗಿ ಕಾಂಪಿಟೇಟ್ ಮಾಡ್ತಿರ್ತಾರೆ. ನಿಜ ಸ್ನೇಹ ಕಡೆಯಿಂದ ಇದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಇಷ್ಟು ಟಫ್ ಕಾಂಪಿಟೇಟರ್ ಆಗ್ತಾರ. ನಾವೆಲ್ಲ ಡಮ್ಮಿ ಪೀಸ್ ಅಂತ ಅನ್ಕೊಂಡಿದ್ವಿ, ಬಟ್ ಸ್ನೇಹ ಮುಂದಕ್ಕೆ ಒಳ್ಳೆ ಕಾಂಪಿಟೇಟರ್ ಆಗ್ತಾರೆ. ಬಿಗ್ ಬಾಸ್ ಮನೆಗೆ ಹೋಗೋ ಲಕ್ಷಣ ಒಂದ್ ಸ್ವಲ್ಪ ಇದೆ, ಬಟ್ ಇನ್ನೂ ಒಂಚೂರು ಟಫ್ ಆಗಿ ಆಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಬಟ್ ಒಂದು ಟಫ್ ಕಾಂಪಿಟೇಟರ್ ಅಂತ ಹೇಳ್ಬೋದು ಸ್ನೇಹ ಅವ್ರನ್ನ. ಇವಾಗ ಯಾವ ತರ ಇತ್ತು ಅಂದ್ರೆ ಗೇಮು, ಒಂದ್ ಕಡೆ ಸ್ನೇಹ ಮತ್ತೆ ಪೂರ್ಣಿಮ ಅವರು ಜಗಳ ಆಡ್ತಿರ್ತಾರೆ. ಅಂದ್ರೆ ನಿನ್ನ ಹತ್ರ ನಾನ್ ಕಿತ್ಕೊಳ್ಳೋದ ಪೈಪು ಅಂತ ತುಂಬಾ ಅಂದ್ರೆ ತುಂಬಾ ಟಫ್ ಸಿಚುವೇಶನ್ ಅಲ್ಲಿ ಜಗಳ ಆಡ್ತಿರ್ತಾರೆ. ಸ್ನೇಹ ಕೈಯಲ್ಲಿ ಇದ್ದಿದ್ ಪೈಪ್ ನ ಪೂರ್ಣಿಮಾ ಕಿತ್ಕೊಂಡ್ಬಿಡ್ತಾರೆ. ಇಲ್ಲಿ ಲಿಖಿತ್ ಎಷ್ಟು ಚೆನ್ನಾಗಿ ಟ್ರಿಕ್ ಉಪಯೋಗಿಸ್ತಾನೆ ಅಂದ್ರೆ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಯಾವಾಗ ಅಲ್ಲಿ ಸ್ನೇಹ ಕಡೆಯಿಂದ ಪೈಪ್ ಕಿತ್ಕೊಂಡು ಪೂರ್ಣಿಮಾ ಕೈಗೆ ಬರುತ್ತೆ, ಟಕ್ಕಂತ ಪೂರ್ಣಿಮಾ ಕೈಯಿಂದ ಕಿತ್ಕೊಂಡು ಹೋಗಿ ಅದು ಕಂಟೈನರ್ಗೆ ಹಾಕ್ಬಿಡ್ತಾನೆ. ಎಷ್ಟು ಸ್ಮಾರ್ಟ್ ಆಗಿ ಆಡ್ತಾನೆ ಅಂದ್ರೆ ಲಿಖಿತ್. ನೀವು ಲಿಖಿತ್ ಎಷ್ಟು ಎನರ್ಜಿ ಹಾಕಿ ಈ ಗೇಮ್ ನ ಆಡ್ತಾನೋ ಅಷ್ಟೇ ಸ್ಮಾರ್ಟ್ ಆಗಿ ಆಡ್ದ, ಅಷ್ಟೇ ಟೆಕ್ನಿಕ್ ಆಗಿ ಆಡ್ದ. ಅದಕ್ಕೆ ಇಲ್ಲಿ ಲಿಖಿತ್ ಅವರೇ ಗೆದ್ದಿದ್ ಅಂದ್ರೆ ಐ ಮೀನ್ ಈ ಗೇಮ್ ಅಲ್ಲಿ ಎಷ್ಟು ಸ್ಮಾರ್ಟ್ ಆಗಿ ಆಡ್ದ ಅಂದ್ರೆ ಆಲ್ಮೋಸ್ಟ್ ಬಿಗ್ ಬಾಸ್ ಒಳಗಡೆ ಅಂತೂ ಹೋಗ್ಬಿಟ್ರೆ, ಅದು ಈ ಅಪ್ಪ ಮಕ್ಕಳು ಜುಗಲ್ ಬಂದಿ ಅಂತೂ ಬಿಗ್ ಬಾಸ್ ಒಳಗಡೆ ಹೋದ್ರೆ TRP ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಇಲ್ಲಿ ಒಂದು 21 ಜನ 22 ಜನನ ಇದ್ದಾರೆ. ಇಷ್ಟು ಜನದಲ್ಲಿ 3 ಜನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗೆ ಹೋಪ್ಸಿರೋದು ಯಾರು ಅಂದ್ರೆ ಲಕ್ಷ್ಮಿ ಹೋಗ್ಬೋದು, ಇಲ್ಲ ಅಂದ್ರೆ ಲಿಖಿತ್ ಹೋಗ್ಬೋದು, ಇಲ್ಲ ಗೋಂದಿ ಹೋಗ್ಬೋದು, ಇಲ್ಲ ಮೇ ಬಿ ಅವಳೊಬ್ರು ಗ್ಲಾಮರ್ ಗೊಂಬೆ ಇದ್ದಾರೆ ಅವರು ಅನನ್ಯ ಹೋಗ್ಬೋದು. ಒಂದಷ್ಟು ಹೆಸರುಗಳು ಓಡ್ತಾ ಇದೆ, ಯಾರು ಒಳಗಡೆ ಹೋಗ್ತಾರೆ ಯಾರು ಒಳಗಡೆ ಹೋಗ್ತಾರೆ ಅಂತ ನೋಡೋಣ. ಹೋಪ್ ಫಾರ್ ದಿ ಬೆಸ್ಟ್, ಯಾರು ಒಳಗಡೆ ಹೋಗ್ತಾರೆ, ಯಾರು ಬೆಸ್ಟ್ ಆಗಿ ಆಡ್ತಾರೆ ಅಂತ ನೋಡೋಣ. ನಾನ್ ನಿಮ್ಗೆ ಲಾಸ್ಟ್ ಎಪಿಸೋಡ್ ಮತ್ತೆ ಈ ಎಪಿಸೋಡ್ ಅಲ್ಲಿ ಹೇಳ್ಕೊಂಡೇ ಬರ್ತಾ ಇದ್ದೀನಿ, ಏನಂದ್ರೆ ಚರಣ್ ಒಂಥರ ಜೂನಿಯರ್ ಪ್ರಥಮ್ ವರ್ಷನ್. ಯಾಕೆಂದ್ರೆ ಈ ಎಪಿಸೋಡ್ ನೋಡ್ಬೇಕಾದ್ರೂ ಅಷ್ಟೇ ಆ ಚರಣ್ ಆಡೋದು, ಆ ಮಾತಾಡೋ ಸ್ಟೈಲು, ಅದು ಏನಂದ್ರೆ ಹಿಂಗ್ ಅನ್ನಷ್ಟಲ್ಲಿ ಟಕ್ಕಂತ ಕೋಪ ಮಾಡ್ಬಿಡೋದು. ಆಮೇಲೆ ಇಲ್ಲ ನಾನ್ ಸತ್ಯಕ್ಕೋಸ್ಕರನೇ ಆಡ್ತೀನಿ, ಸತ್ಯದಿಂದಾನೇ ಆಡ್ತೀನಿ ಅಂತ ಅದನ್ನೆಲ್ಲ ಟ್ರಿಗರ್ ಮಾಡೋದು. ಆಮೇಲೆ ಎದುರುಗಡೆ ಇರೋ ಟ್ರಿಗರ್ ಮಾಡಿ ಆ ಕ್ರಿಂಜು ಟೆಕ್ನಿಕ್ ನ ಉಪಯೋಗಿಸಿ ಆ ಇದನ್ನ ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ ಹೋಗೋದು, ಆ ಪೈಪ್ ಕಿತ್ಕೊಳಕ್ ಹೋಗೋದು, ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಚರಣ್ ಮೈ ಮೇಲೆ ಪ್ರಥಮ್ ಅವರೇ ಬಂದ್ಬಿಟ್ಟವ್ರೇನೋ ಅನ್ಸತ್ತೆ. ಇದಕ್ಕಿದಂಗೆ ಒಂದ್ ಸಿಚುವೇಶನ್ ಅಲ್ಲಿ ಸ್ಟೇಜ್ ಇಂದ ಬಿದ್ದೋಗ್ಬಿಡ್ತಾರೆ ಪ್ರಥಮ್ ಒಂದು ಪ್ರಥಮ್ ಹೆಸರೇ ಬರುತ್ತೆ. ಒಂದು ಸ್ಟೇಜ್ ಇಂದ ಲಿಖಿತ್ ಮತ್ತೆ ಚರಣ್ ಸ್ಟೇಜ್ ಇಂದ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಚರಣ್ ಫುಲ್ ಏನೋ ಕೈಯೇ ಮುರಿದೋಯ್ತು ಅನ್ನೋ ಲೆವೆಲ್ಗೆ ಎಲ್ಲ ಫೀಲ್ ಮಾಡ್ಕೊಂಡು ಆಗದೇ ಇಲ್ಲ ಅಂತ ಟಾಸ್ಕ್ ನಿಲ್ಸ್ಬಿಡ್ತಾರೆ, ಅಲ್ಲಿಗೆ ಪಾಸ್ ಮಾಡ್ಬಿಡ್ತಾರೆ. ಪಾಸ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ ಟಾಸ್ಕ್ ನ. ಆ ರೇಂಜ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ಬೋದು ಚರಣ್ ಅವ್ರನ್ನ. ಮೇ ಬಿ ಬಿಗ್ ಬಾಸ್ ಒಳಗಡೆ ಹೋದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಇದ್ರಲ್ಲಿ ಎಷ್ಟು ದಿನ ಇರ್ತಾನ ಇಲ್ಲ ನೋಡ್ಬೇಕು. ಇದನ್ನ ಮುಗಿಸಿದ್ರೆ ಅಂತೂ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಕಂಟೆಂಟ್ ಅಂತೂ ಕೊಟ್ಟೆ ಕೊಡ್ತಾನೆ ಬಿಗ್ ಬಾಸ್ ಒಳಗಡೆ ಹೋದ್ರೆ. ನಿನ್ನೆ ಎಪಿಸೋಡ್ ನೋಡಿದವ್ರಿಗೆಲ್ಲ ನೀಟಾಗಿ ಗೊತ್ತಿರುತ್ತೆ. ನಿನ್ನೆ ಒಂದು ಕ್ರಿಂಜ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಯಾವ ತರ ಅಂದ್ರೆ ಚಂದನ್ ಶೆಟ್ಟಿ ಅವರು ಅಲ್ಲಿ ವೈಟ್ ಗೋಲ್ಡ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಚಂದನ್ ಶೆಟ್ಟಿ ಮತ್ತೆ ನಿರಂಜನ್ ಸೇರ್ಕೊಂಡು. ಇವತ್ತು ಯಾವ ತರ ಅಂದ್ರೆ ಇಲ್ಲಿ ಸುಮ್ನೆ ಕೂತಿದ್ ವಿನಯ್ಗೆ ಇದ್ ಕಡೆಯಿಂದ ನಿರಂಜನ್ ಕೇಳೋದು, ಏನು ಸೈಟ್ ತಗೋಬೇಕು ಅನ್ಕೊಂಡಿದ್ರಿ ಯಾವಾಗ ಅಂತ. ಇಲ್ಲ ಎಲ್ಲಿ ಸೈಟ್ ತಗೊಳ್ಳೋದು ಅಂತ ಹಂಗೆ ಹಿಂಗೆ ಯೋಚನೆ ಮಾಡ್ತಿದ್ರೆ ಈ ಕಡೆ ನಿರಂಜನ್ ಹೇಳೋದು, ಅಶ್ವಸೂರ್ಯ ಅಂತ ಒಂದು ರಿಯಲ್ ಎಸ್ಟೇಟ್ ಸ್ಪಾನ್ಸರ್ಶಿಪ್ ಮಾಡಿರ್ತಾರೆ, ಅವ್ರ ಕಡೆಯಿಂದ ತಗೊಳ್ಳಿ, ಒಳ್ಳೆ ಇದಿದೆ ಡೀಲರ್ಸ್ ಇದಾರೆ ಅವ್ರ ಕಡೆ, ಒಂದು 3,000 4,000 ಒಳ್ಳೆ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಅಂತ. ಇಲ್ಲಿ ಈ ತರ ಸೀರಿಯಸ್ ಆಗಿ ನಡೀತಾ ಇರತ್ತೆ ಎಪಿಸೋಡ್ಸ್. ಇದ್ರ ಮಧ್ಯೆ ಒಂದು ಈ ಈ ಮಕ್ಳು ಆಡ್ ಶೂಟ್ ಮಾಡ್ತಾರಲ್ಲ, ಆ ತರ ಒಂದು ಅಡ್ವರ್ಟೈಸ್ಮೆಂಟ್. ಇದು ಅಡ್ವರ್ಟೈಸ್ ಏನಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ 100% ಅವ್ರಿಗೂ ಗೊತ್ತು ಇದನ್ನ ಜನ ನೋಡಿ ನಗ್ದೆ ನಗಿತಾರೆ, ಇದು ಟ್ರೋಲ್ ಆಗೇ ಆಗುತ್ತೆ ಅಂತ. ಅಟ್ಲೀಸ್ಟ್ ಟ್ರೋಲ್ ಅಲ್ಲಾದ್ರೂ ಈ ಅಡ್ವರ್ಟೈಸ್ಮೆಂಟ್ ವೈರಲ್ ಆಗ್ಲಿ ಅಂತಾನೆ ಈ ತರ ಅಡ್ವರ್ಟೈಸ್ಮೆಂಟ್ ಪ್ಲಾನ್ ಮಾಡ್ತಾವ್ರೆ ಅಂತ ನನಗನ್ಸತ್ತೆ. ನಾನಿವಾಗ ಒಂದು ಸಣ್ಣ ಮಿಸ್ಟೇಕ್ ಹೇಳ್ತೀನಿ, ಏನು ಅಂದ್ರೆ ಇದು ಬೇಬಿ ಟಿವಿಲ್ ನೋಡೋರ್ಗೆ ಅಷ್ಟು ಕ್ಲಿಯರ್ ಆಗಿ ಫ್ಲಾಶ್ ಆಗಲ್ಲ.
ಯಾರು ಮೊಬೈಲಲ್ಲೂ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಅಲ್ಲಿ ನೋಡ್ತಿದ್ದೀರಾ, ಇವರೆಲ್ಲ ಜಸ್ಟ್ ಪಾಸ್ ಮಾಡಿ ನೋಡಿ. ಒಂದ್ ಕಡೆ ನಿರಂಜನ್ ಹೇಳ್ತಾ ಇರ್ತಾನೆ ಸ್ಕೋರ್ ಎಷ್ಟಾಯ್ತು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಟೀಮ್ ಸಂಗೀತ ಅನ್ಬಿಟ್ಟೆ ಸ್ಕೋರ್ 2 ಅಂತ ತೋರ್ಸುತ್ತೆ, ಟೀಮ್ ಸಂಗೀತ ಅನ್ಬಿಟ್ಟೆ ಸ್ಕೋರ್ 3 ಅಂತ ತೋರ್ಸುತ್ತೆ. ಅಲ್ಲಿ ಹೆಂಗೆ ಅಂದ್ರೆ ಟೀಮ್ ಶ್ರುತಿ ಅವ್ರಿಗೆ 2 ಪಾಯಿಂಟ್, ಟೀಮ್ ಸಂಗೀತ ಅವ್ರಿಗೆ 3 ಪಾಯಿಂಟ್. ಇಷ್ಟು ದೊಡ್ಡ ಎಪಿಸೋಡು, ಇಷ್ಟು ದೊಡ್ಡ ಕ್ರೇವ್ನ ಇಟ್ಕೊಂಡು, ಇಷ್ಟು ದೊಡ್ಡ ಸ್ಟೇಜ್ ಶೋನ ಇಟ್ಕೊಂಡು, ರಿಯಾಲಿಟಿ ಶೋನ ಇಟ್ಕೊಂಡು ಒಂದು ಸಣ್ಣ ಎಡಿಟಿಂಗ್ ಮಿಸ್ಟೇಕ್ ಮಾಡೋದಂದ್ರೆ ಏನು? ಒಂದು ಸಣ್ಣ ಎಡಿಟಿಂಗ್ ಅದು. ಟೀಮ್ ಸಂಗೀತ, ಟೀಮ್ ಶ್ರುತಿ, ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಿರಾ, ಹಂಗೆ ಟೆಲಿಕಾಸ್ಟ್ ಮಾಡ್ತೀರಾ, ಹಂಗೆ ಅದನ್ನ OTT ಗೆ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಏನ್ ಮಾಡೋದು? ಇನ್ನೇನು ಈ ಕ್ವಾಲಿಫೈಯರ್ ಎಪಿಸೋಡ್ ಎಲ್ಲ ಮುಗಿತಾ ಇರತ್ತೆ. ಆಲ್ಮೋಸ್ಟ್ ಲಿಖಿತ್ ಮತ್ತೆ ಚರಣ್ ಟಫ್ ಕಾಂಪಿಟೇಟರ್ ಆಗಿರ್ತಾರೆ. ಇಲ್ಲಿ ಇದ್ದಕ್ಕಿದ್ದಂಗೆ ಇನ್ನೇನು ಲಾಸ್ಟ್ ಒಂದೇ ಒಂದು ಪೈಪ್ ಹಾಕಿದ್ರೆ ಯಾರಾದ್ರೂ ಗೆದ್ಬಿಡ್ತಾರೆ ಅನ್ನೋ ಸಿಚುವೇಶನ್ ಅಲ್ಲಿ ಫಸ್ಟ್ ಲಿಖಿತ್ ಒಂದು ಪೈಪ್ ಹಾಕಿ ಹೋಗ್ಬಿಟ್ಟಿರ್ತಾನೆ. ಚರಣ್ ಒಂದು ಪೈಪ್ ಸಿಗುತ್ತೆ, ಬಟ್ ಹಾಕಕ್ ಒಳಗಡೆ ಅದನ್ನ ಆಗಲ್ಲ. ಸರಿ, ಇನ್ನೆಲ್ಲ ಮುಗೀತು, ವಿನಯ್ ಟೀಮ್ ಗೆದ್ಬಿಡುತ್ತೆ. ಲಿಖಿತ್ ಅವರು ಚಂದನ್ ಶೆಟ್ಟಿ ಟೀಮ್ ಬಂದು ಸೆಕೆಂಡ್ ಪಾಯಿಂಟ್ ಅಲ್ಲಿ ಇರುತ್ತೆ. ಇಲ್ಲಿ ಅಣ್ಣ ಏನ್ ಮಾಡ್ತಾನೆ ಅಂದ್ರೆ ಚರಣ್ ಇದ್ದಕ್ಕಿದ್ದಂಗೆ ಎದೆ ಹಿಡ್ಕೊಂಡು ಬಿದ್ದೋಗ್ಬಿಡ್ತಾನೆ. ಹೆಂಗೆ ಅಂದ್ರೆ ಅಲ್ಲಿರೋ ಬಿಗ್ ಬಾಸ್ ಸ್ಟೇಜ್ ಮೇಲೆ ಅಲ್ಲಿರೋ ಡಾಕ್ಟರ್ ಬರ್ತಾರೆ, ಅಲ್ಲಿರೋ ಹೋಸ್ಟ್ ಬರ್ತಾರೆ, ಅಲ್ಲಿರೋ ಆಂಕರ್ಸ್ ಇವರೆಲ್ಲ ಬಂದು ಚೆಕ್ ಮಾಡಿದ್ರು ಅಣ್ಣ ರಿಯಾಕ್ಟೇ ಮಾಡಲ್ಲ, ಹಂಗೆ ಇರ್ತಾನೆ. ಅವ್ರ ಟೀಮಿಂದ ಒಂದೇ ಒಂದು ಹುಡುಗಿ ಬಂದು ಚರಣ್ ಹೆಂಗಿದ್ದೀರಾ ಅಂತ ಹಿಂಗ್ ಹಾಕ್ಬಿಟ್ಟ ತಕ್ಷಣ ಅಣ್ಣ ಟಕ್ ಅಂತ ಎದ್ದೋಗ್ಬಿಡ್ತಾನೆ. ಅಣ್ಣ ಆಡಿಯನ್ಸ್ ನ ಗ್ರಾಬ್ ಮಾಡಕ್ಕೆ, ಅಟೆನ್ಷನ್ ನ ಗ್ರಾಬ್ ಮಾಡಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾವನೆ. ಮೇ ಬಿ ಅಣ್ಣ ಸಪರೇಟ್ ಆಗಿ ಒಂದು ಸೈಡ್ ಅಲ್ಲಿ ಒಂದು ಲವ್ ಟ್ರ್ಯಾಕ್ ಓಡಿಸ್ತಾವನೆ ಅನ್ಸುತ್ತೆ. ಮೇ ಬಿ ಇನ್ನೊಂದು 2-3 ಎಪಿಸೋಡ್ ಅಲ್ಲಿ ಅಣ್ಣನ್ ಲವ್ ಟ್ರ್ಯಾಕ್ ಗೊತ್ತಾಗ್ಬಿಡುತ್ತೆ. ಬಟ್ ಅಣ್ಣನ್ ಲವ್ ನ ತಡ್ಕೋಬೇಕಂದ್ರೆ ಅಕ್ಕಂಗೆ ಗ್ರೇಟ್ ಇದಿರ್ಬೇಕು, ಪೇಷನ್ಸ್ ಇರ್ಬೇಕು. ಆಲ್ರೆಡಿ ಕ್ವಾಲಿಫೈಯರ್ ರೌಂಡ್ ಮುಗ್ದಿರತ್ತೆ. ಇಲ್ಲಿ ವಿನಯ್ ಟೀಮು ಮತ್ತೆ ಚಂದನ್ ಶೆಟ್ಟಿ ಟೀಮ್ ಗೆದ್ದಿರತ್ತೆ. ನೆಕ್ಸ್ಟ್ ಇನ್ನೊಂದು ಗೇಮ್ ಬರುತ್ತೆ. ಈ ಗೇಮ್ ನ ಆಡಕ್ಕೆ ಯಾರು ಬರ್ತಾರೆ ಅಂದ್ರೆ ಮತ್ತೆ ವಿನಯ್ ಅವ್ರ ಟೀಮ್ ಕಡೆಯಿಂದ ಕ್ಯಾಪ್ಟನ್ ಲಕ್ಷ್ಮಿ ಬಂದು ಲಿಖಿತ್ ಅವ್ರನ್ನೇ ಕಳಿಸ್ತಾಳೆ. ಯಾಕಂದ್ರೆ ಒಂದು ಸಖತ್ತಾಗಿರೋ ಆನ್ಸರ್ ಕೊಡ್ತಾರೆ ಲಕ್ಷ್ಮಿ. ಇಲ್ಲಿ ಆಂಕರ್ ಕೇಳ್ತಾರೆ, ಏನ್ ಮತ್ತೆ ಲಿಖಿತ್ಗೆ ಕಳಿಸ್ತಾ ಇದ್ರೆ, ಹಳೆಗೆ ಮಾಡಿದ್ರಲ್ಲ ಅಂತ. ಇಲ್ಲಿ ನನಗೆ ಚಾನ್ಸ್ ತಗೊಳ್ಳೋದು ಇಷ್ಟ ಇಲ್ಲ, ನನ್ನ ಟೀಮ್ ನಂಗೆ 100% ಗೆಲ್ಲೇಬೇಕು, ನಾವು ಆಡೋದಕ್ಕಿಂತ ನನ್ನ ಟೀಮ್ ಗೆದ್ದು ಟಾಪ್ ಹೋಗ್ಲೇಬೇಕು. ಅದಕ್ಕೆ ಅದನ್ನ ಕ್ಲೀನ್ ಆಗಿ ಅದನ್ನ ಗೆದ್ಕೊಂಬರಕ್ಕೆ ಲಿಖಿತೆ ಬೆಸ್ಟ್. ನಮ್ ಕೈಲಿ ಯಾರ ಕೈಲೂ ಆಗಲ್ಲ, ಅವ್ನ್ ಲಿಖಿತೆ ಗೆದ್ಕೊಂಬರ್ಲಿ ಅಂದ್ಬಿಟ್ಟು ಲಿಖಿತೆ ಕಳಿಸ್ತಾರೆ. ಇಲ್ಲಿ ಚಂದನ್ ಶೆಟ್ಟಿ ಟೀಮ್ ಕಡೆಯಿಂದ ಅಣ್ಣ ಒಂಚೂರು ತಲೆ ಉಪಯೋಗಿಸಿ ಬೇರೆ ಯಾರಾದ್ರೂ ಕಳಿಸ್ಬೋದಿತ್ತು. ಕ್ಯಾಪ್ಟನ್ ಇಲ್ಲಿ ಯಾರು ಬರ್ತಾರೆ ಅಂದ್ರೆ ಕಿರಣ್ ಶಾಸ್ತ್ರಿ ನಾನೇ ಬರ್ತಾರೆ ಅಂತಾರೆ. ಅಟ್ಲೀಸ್ಟ್ ಅವ್ರ ಟೀಮ್ ಅಲ್ಲಿ ಬಾಡಿ ಬಿಲ್ಡರ್ ಇದ್ದಾರೆ, ಅಂದ್ರೆ ವರ್ಕೌಟ್ ಮಾಡಿರೋದಿದ್ದಾರೆ, ಇವ್ರನ್ನೆಲ್ಲ ಕಳಿಸ್ಬೋದಾಗಿತ್ತು. ಇವ್ರನ್ನೆಲ್ಲ ಬಿಟ್ಬಿಟ್ಟು ಕಿರಣ್ ಶಾಸ್ತ್ರಿ ನಾನೇ ಬರ್ತೀನಿ, ನಾನೇ ಟಫ್ ಕಾಂಪಿಟೇಟ್ ಆಗ್ತೀನಿ ಲಿಖಿತ್ಗೆ ಅನ್ನೋ ತರ ಸ್ಟೇಜ್ ಮೇಲೆ ಬರ್ತಾರೆ. ಆಮೇಲೆ ಸ್ಟೇಜ್ ಮೇಲೆ ಬಂದಿದ್ ಕಿರಣ್ಗೆ ಆ ಗೇಮ್ ನೋಡಿ ಶಾಕ್ ಆಗ್ಬಿಡುತ್ತೆ. ಗೇಮ್ ಹೆಸರು ಏನು ಅಂದ್ರೆ ಎಲ್ಲರ ಕಾಲೆಳೆಯುತ್ತೆ ಕಾಲ. ಆ ಗೇಮ್ ನೋಡಿದ ತಕ್ಷಣ ಆಂಕರ್ ನಿರಂಜನ್ ಯಾವ ರೇಂಜ್ಗೆ ಕಿರಣ್ ನ ರೋಸ್ಟ್ ಮಾಡ್ತಾರೆ ಅಂದ್ರೆ, ಈ ಗೇಮ್ ನ ಪಕ್ಕ ನೀನ್ ನೋಡಿದ್ರೆ ಬರ್ತಾನೆ ಇರ್ಲಿಲ್ಲ ಸ್ಟೇಜ್ ಮೇಲೆ, ಬೇರೆ ಯಾರನ್ನಾದ್ರೂ ಕಳಿಸ್ಬೋದಿತ್ತು. ಏನೋ ಕಾನ್ಫಿಡೆನ್ಸ್ ಅಲ್ಲಿ ಬಂದೆ, ಇದನ್ನ ನೋಡಿ ನಿನಗೆ ಭಯ ಆಗ್ತಿಲ್ವಾ, ಹಂಗೆ ಹೆಂಗೆ ಅಂದ್ರೆ, ಇಲ್ಲ ನಾನು ಎಳೆದ್ ಬಿಸಾಕ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲಾ ಬಿಲ್ಡಪ್ ಕೊಡ್ತಾರೆ. ಇನ್ನೇನ್ ಫಸ್ಟ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಗೇಮ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಒಂದು 2 ಮಿನಿಟ್ಸ್ ಒಳ್ಳೆ ಕಾಂಪಿಟೇಟ್ ಕೊಡ್ತಾರೆ. ಕಿರಣ್ ಶಾಸ್ತ್ರಿ ಮತ್ತೆ ಲಿಖಿತ್ಗೆ ಒಳ್ಳೆ ಕಾಂಪಿಟೇಟ್ ನಡೀತಾ ಇರುತ್ತೆ, ನೀನಾ ನಾನಾ ಅನ್ನೋ ತರ ಎಳಿತಾ ಇರ್ತಾರೆ. ಒಂದು ಟೈಮಲ್ಲಿ ಕಿರಣ್ ಅವ್ರನ್ನ ಲಿಖಿತ್ ಈಸಿಯಾಗಿ ಎಳೆದ್ ಬಿಸಾಕ್ಬಿಡ್ತಾರೆ. ಬಟ್ ಇಲ್ಲೂ ಕಿರಣ್ ಶಾಸ್ತ್ರಿ ಅವ್ರ ಟೀಮ್ಗೆ ಇನ್ನೂ ಒಂದು ಚಾನ್ಸ್ ಇರುತ್ತೆ. ಯಾಕಂದ್ರೆ ಬೆಸ್ಟ್ ಆಫ್ 3 ಅಂದ್ರೆ 3 ಗೇಮ್ ಅಲ್ಲಿ ಯಾರು 2 ಗೇಮ್ ಗೆಲ್ತಾರೋ ಅವರು ಬೆಸ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತ ಇನ್ನೂ ಒಂದು ಹೋಪ್ ಇರುತ್ತೆ. ಇಲ್ಲೂ ಕೇಳ್ತಾನೆ ಆಂಕರ್, ಇದ್ರಲ್ಲಿ ನೀವು ಗೆಲ್ತೀರಾ ಅಂದ್ರೆ, ಇಲ್ಲ ನನಗೆ ಫಸ್ಟ್ ಒಂದು ಗೇಮ್ ಅಲ್ಲಿ ಏನೋ ಮಿಸ್ ಆಗಿ ಸೋತ್ಬಿಟ್ಟೆ, ಈ ಗೇಮ್ ನ ನಾನು ಗೆದ್ದೇ ಗೆಲ್ತೀನಿ ಅಂತ. ಅಲ್ಲಿ ನಾನು ಹೇಳದ್ನಲ್ವಾ ನಿಮ್ಗೆ, ಚಂದನ್ ಶೆಟ್ಟಿ ಅವ್ರ ಟೀಮ್ ಅಲ್ಲಿ ಆಡೋರ್ ಕಡಿಮೆ ಗ್ಲಾಮರ್ ಜಾಸ್ತಿ ಅಂತ. ಇಲ್ಲಿ ಅನನ್ಯ ಅಂತ ಒಂದು ಹುಡುಗಿ ಬರ್ತಾಳೆ. ಈ ಹುಡುಗಿ ಹೆಂಗೆ ಅಂದ್ರೆ ಗ್ಲಾಮರ್ ಜಾಸ್ತಿ, ಬ್ರೈನ್ ಕಡಿಮೆ. ಇವಳನ್ನ ಇಟ್ಕೊಂಡು TRP ಮಾಡ್ಕೊಳ್ಳೋದು. ಹೆಂಗೆ ಅಂದ್ರೆ ಇವನ್ನ ಲಿಖಿತ್ ನ ಒಂದು ಲವ್ ಟ್ರ್ಯಾಕ್ ಕನೆಕ್ಟ್ ಮಾಡ್ಬಿಡೋಣ, ಇಲ್ಲ ಲಿಖಿತ್ ಕಡೆಯಿಂದ ಒಂದು ಲವ್ ಟ್ರ್ಯಾಕ್ ಓಡಿಸ್ಬೋದು ಅನ್ನೋ ತರ ಇಲ್ಲಿ ಶಾಸ್ತ್ರಿಗೆ ಮೋಟಿವೇಟ್ ಮಾಡುವಂತ ಆಂಕರ್ ಅವಳಿಗೆ ಹೇಳೋದು. ಶಾಸ್ತ್ರಿಗೆ ಅವಳು ಮೋಟಿವೇಟ್ ಮಾಡೋದು ಯಾವ ತರ ಅಂದ್ರೆ, ಇಲ್ಲ ನೀವು ಬಲ್ಕಾಲ್ ಟ್ರೈ ಮಾಡಿ, ಎಡಗೈಯಲ್ಲಿ ಇಟ್ಕೊಳ್ಳಿ, ಹಂಗೆ ಹಿಂಗೆ ಅಂತ. ಇದ್ ಕಡೆ ಲಿಖಿತ್ ಒಂದು ಚಾಲೆಂಜ್ ಆಗ್ತಾನೆ. ಯಾವ ತರ ಅಂದ್ರೆ, ಇಲ್ಲ ನೋಡು, ಇನ್ ಕೇಸ್ ಚಂದನ್ ಶೆಟ್ಟಿ ಅವ್ರ ಟೀಮ್ ಸೋತ್ರೆ ಅನನ್ಯ ಬಂದು ನನ್ನ ಜೊತೆ ಡ್ಯಾನ್ಸ್ ಆಡ್ಬೇಕು. ಯಾವ ಡ್ಯಾನ್ಸ್ ಅಂದ್ರೆ, ಅನಿಸುತ್ತಿದೆ ಯಾಕೋ ಇಂದು ಆ ಸಾಂಗ್ಗೆ ಡ್ಯಾನ್ಸ್ ಆಡ್ಬೇಕು ಅಂತ. ಆಲ್ಮೋಸ್ಟ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ಗೆಲ್ತಾರೆ. ಯಾಕಂದ್ರೆ ಈಗ ಕಿರಣ್ ಶಾಸ್ತ್ರಿ ಗೆದ್ರೆ ಅಲ್ಲಿ ಏನು ಇರೋ ಟಾಸ್ಕ್ ಸುಮ್ನೆ ಒಂದು ಎಂಜಾಯ್ಮೆಂಟ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಅದೇ ಇಲ್ಲಿ ಲಿಖಿತ್ ಗೆದ್ರೆ ಸ್ಟೇಜ್ ಮೇಲೆ ಒಂದು ಡ್ಯಾನ್ಸ್ ಆಡ್ತಾರೆ, ಅದಕ್ಕೆ ಒಂದು 6-7 ನಿಮಿಷ ಹೋಗುತ್ತೆ, ಅಲ್ಲೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ಲರಿಗೂ ಲಿಖಿತ್ ಅವರೇ ಗೆಲ್ತಾರೆ ಅಂತ.
ಹಿಂಗೆ TRP ವರ್ಕೌಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ನಿಜವಾಗ್ಲೂ ಕಿರಣ್ ಶಾಸ್ತ್ರಿ ಒಳ್ಳೆ ಟಫ್ ಕಂಟೆಸ್ಟೆಂಟ್, ಟಫ್ ಕಾಂಪಿಟೇಟರ್ನೇ ಕೊಡ್ತಾರೆ. ಬಟ್ ಯಾವ ತರ ಅಂದ್ರೆ ಎಷ್ಟೇ ಲಿಖಿತ್ ಟ್ರೈ ಮಾಡಿದ್ರು ಹಗ್ಗ ಬಿಡಲ್ಲ, ಒಂದು ರೋಪ್ ಮುಂದೆ ಎಳ್ಕೊಂಡು ಹೋಗ್ತಾರೆ, ತುಂಬಾ ಟಫ್ ಆಗಿ ಟ್ರೈ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಜಾಗದಲ್ಲಿ ಜಸ್ಟ್ ಹಿಂಗ್ ಅನ್ನಷ್ಟಲ್ಲಿ ಮಿಸ್ ಆಗ್ಬಿಡುತ್ತೆ. ಅಲ್ಲಿ ಲಿಖಿತ್ ಎಳ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಚಂದನ್ ಶೆಟ್ಟಿ ಅವ್ರ ಟೀಮ್ ಸೋತ್ಬಿಟ್ಟು ವಿನಯ್ ಅವ್ರ ಟೀಮ್ ಗೆದ್ಬಿಡುತ್ತೆ. ಬಟ್ ಇಲ್ಲಿ ನಾವು ಲಿಖಿತ್ನ ಎಷ್ಟು ಅಪ್ರಿಶಿಯೇಟ್ ಮಾಡ್ತೀವೋ, ಶಾಸ್ತ್ರಿ ಎನರ್ಜಿನೂ ಅಷ್ಟೇ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಒಬ್ಬ ಬಾಡಿ ಬಿಲ್ಡರ್ಗೆ ಜಿಮ್ಮೇ ನೋಡ್ದಿದ್ದಂತ ವ್ಯಕ್ತಿ ಎಷ್ಟು ಟಫ್ ಆಗಿ ಕಾಂಪಿಟೇಟ್ ಕೊಡ್ತಾನೆ ಅಂದ್ರೆ, ಅವನು ಬಾಡಿ ಬಿಲ್ಡರ್ ಲಿಖಿತ್ ಎಷ್ಟು ಎಳೆದ್ರುನು ಶಾಸ್ತ್ರಿ ಹಂಗೆ ಗಟ್ಟಿ ಹಿಡ್ಕೊಂಡು ಹೋಲ್ಡ್ ಮಾಡ್ತಿರ್ತಾರೆ. ನಾನ್ ನಿಮ್ಗೆ ಲಾಸ್ಟ್ ಎಪಿಸೋಡ್ ಇಂದ ಈ ಎಪಿಸೋಡ್ ಅಲ್ಲಿ ಹೇಳ್ತಾನೆ ಇದೀನಿ, ಅನನ್ಯನ ಜಸ್ಟ್ ಎಂಟರ್ಟೈನ್ಮೆಂಟ್ ಗೆ ಯೂಸ್ ಮಾಡ್ಕೋತಿದ್ದಾರೆ ಅಂತ. ಮೇ ಬಿ ಈ ಎಂಟರ್ಟೈನ್ಮೆಂಟ್, ಈ ಗ್ಲಾಮರ್ ಇಟ್ಕೊಂಡು ಅನನ್ಯನ ಬಿಗ್ ಬಾಸ್ ಒಳಗಡೆ ಕಳ್ಸ್ಬಿಡ್ಬೋದು. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಗೆ ಒಂದು ಗ್ಲಾಮರ್ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಬಿಗ್ ಬಾಸ್ ಒಳಗಡೆ ಕಳ್ಸ್ಬಿಡ್ತಾರೆ ಅನನ್ಯನ. ಬಟ್ ನೋಡೋಣ ಏನಾಗುತ್ತೆ ಇನ್ ಸ್ವಲ್ಪ ದಿನದಲ್ಲಿ. ಹೋಪ್ ಫಾರ್ ದಿ ಬೆಸ್ಟ್. ಮೇ ಬಿ ಅನನ್ಯ ಏನಾದ್ರು ಹೋದ್ರೆ ಅದೇ ಬಿಗ್ಗೆಸ್ಟ್ ಮೈನಸ್. ಯಾಕಂದ್ರೆ ತುಂಬಾ ಕಷ್ಟಪಟ್ಟಿರೋರು ಇವ್ರ ಮಧ್ಯೆ ಎಲ್ಲ ಅನನ್ಯ ಬಿಗ್ ಬಾಸ್ ಹೋಗ್ಬಿಟ್ರೆ ನೋಡೋಣ ಏನಾಗತ್ತೆ ಅಂತ. ಪಾಪ ಇಲ್ಲಿ ಟೀಮ್ ವಿನಯ್ ವರ್ಸಸ್ ಟೀಮ್ ಚಂದನ್ ಮುಗ್ದೋಗುತ್ತೆ. ಇಲ್ಲಿ ಆಂಕರ್ ಮತ್ತೆ ಇವರು ಜಡ್ಜಸ್ ಎಲ್ಲ ಸೇರಿ ಇಲ್ಲೊಂದು ಕಂಟೆಂಟ್ ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವ ತರ ಅಂದ್ರೆ, ಲಿಖಿತ್ ಮತ್ತೆ ರಾಜೀವ್ ಅವರು ಅಪ್ಪ ಮಗ ಅಂತ ಎಲ್ಲರಿಗೂ ಗೊತ್ತು. ಈ ಅಪ್ಪ ಮಗನ ಮಧ್ಯೆ ಒಂದು ಜುಗಲ್ ಬಂದಿತ್ತು ಅಂತ ಹೇಳೋದು. ಯಾಕಂದ್ರೆ ಅಪ್ಪ ಟಫ್ ಇಲ್ಲ ಮಗ ಟಫ್ ಅನ್ನೋ ತರ, ಯಾರ್ ಟಫ್ ಕಾಂಪಿಟೇಟರ್ ಆಗ್ತಾರೆ ಅನ್ನೋ ತರ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನಕ್ಕೂ ಗೊತ್ತು. ಅಪ್ಪ ಸ್ವಲ್ಪ ಏಜ್ ಆಗಿದೆ, ಮಗ ಬಾಡಿ ಬಿಲ್ಡ್ರು, ಸ್ವಲ್ಪ ಗೆಲ್ಲೋದ್ ಕಷ್ಟ ಇರತ್ತೆ ಅಂತ. ಇಲ್ಲಿ ಸುಮ್ನೆ ಫನ್ ಆಗಿ ನಡೆದಿದ್ದ ಒಂದು ಟಾಸ್ಕ್, ರಾಜೀವ್ ಗಾಂಧಿ ಅವ್ರು ಎಷ್ಟು ಟಫ್ ಕಾಂಪಿಟೇಟ್ ಕೊಡ್ತಾರೆ ಅಂದ್ರೆ ಲಿಖಿತ್ಗೆ, ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಎಳೆದ್ ಬಿಡ್ತಾರೆ. ಒಂದ್ 2-3 ರೋಪ್ ಎಳೆದ್ ಬಿಡ್ತಾರೆ ಲಿಖಿತ್ನ. ಆಲ್ಮೋಸ್ಟ್ ಲಿಖಿತ್ ಟ್ರೈ ಮಾಡ್ತಾನೆ ಇರ್ತಾನೆ, ಬಟ್ ಅಲ್ಲಿ ವರ್ಕ್ ಆಗಲ್ಲ. ಬಟ್ ತುಂಬಾ ಅಂದ್ರೆ ತುಂಬಾ ಟಫ್ ಕಾಂಪಿಟೇಟ್ ಕೊಡ್ತಾರೆ ರಾಜೀವ್ ಅವರು. ಬಟ್ ಫೈನಲಿ ಇಲ್ಲಿ ಲಿಖಿತ ಗೆಲ್ತಾರೆ. ಬಟ್ ರಾಜೀವ್ ಅವರು ಈ ಏಜ್ ಅಲ್ಲಿ ಅವ್ರ ಮಗನ್ಗೆ ಇಷ್ಟು ಟಫ್ ಕಾಂಪಿಟೇಟ್ ಕೊಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿಗೆ ಈ ಎಪಿಸೋಡ್ ಮುಗ್ದೋಗುತ್ತೆ. ನಾಳೆ ಎಪಿಸೋಡ್ ಏನಾಗುತ್ತೆ, ಅದ್ರಲ್ಲಿ ಏನೇನ್ ಕ್ರಿಂಜ್ ಕಂಟೆಂಟ್ ಬರುತ್ತೆ, ಏನೇನ್ ಎಂಟರ್ಟೈನ್ಮೆಂಟ್ ಬರುತ್ತೆ ಅಂತ ನಾಳೆ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೀವು ಇದೇ ತರ ಕನ್ನಡ ಸಿನಿಮಾ ಲೈನ್ಸ್ ನೋಡ್ತಾ ಇರಿ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ, ಏನಾದ್ರೂ ಸಜೆಷನ್ಸ್ ಇದ್ರೆ ನಿಮ್ ಕಡೆಯಿಂದ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಈ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ ಅಲ್ಲಿ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ, ನಾನೇನಾದ್ರೂ ಮರ್ತೋಗಿದ್ರೆ, ನೀವ್ ಅದನ್ನ ನೆನಪಿಸಂಗಿದ್ರೆ ದಯವಿಟ್ಟು ಬಂದು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.